ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಕಾಮ ಕ್ರೋಧ ಮದ ಲೋಭರತ್ ಗೃಹಾಸಕ್ತ ದುಃಖರೂಪ ते किमि जानहि रघुपति मूढ़ परे तम कूप निर्गुण रूप सुलभ अति सगुन जान नहीं कोई सुगम अगम नाना चरित सुनि मुनि मन भ्रम होई सुनु खगेश रघुपति प्रभुताई कहूँ जथामति कथा सुहाई जेहि विधि मोह भयऊ प्रभु मोहि सोऊ सब कथा सुनावऊ तोहि राम कृपा भाजन तुम्ह ताता हरि गुण प्रीति मोहि सुखदाता ताते नहीं कछु तुम्हि दुरावऊ परम रहस्य मनोहर गावऊ सुनहु राम कर सहज सुभाऊ जन अभिमान न राखहि काऊ संस्रुत मूल सूल प्रदनाना सकल शोकदायक अभिमाना ताते करहि कृपा निधि दूरी सेवक पर ममता अति भूरी जिमि शिशु तन ब्रन होई गोसाई ಮಾತು ಚಿರಾವ್ ಕಠಿಣ ಕಿ ನಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಏನ್ ಹೇಳ್ತಾ ಇದ್ದಾರೆ, ಕಾಕಭೂಷುಂಡಿ ಅವರು ಪಕ್ಷಿರಾಜನಿಗೆ ಅಂದ್ರೆ ಗರುಡನಿಗೆ ಹೇಳ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಅವರು ಕಾಮಾಲಯ ಕಣ್ಣವರಿಗೆ ನೋಡೋದೆಲ್ಲ ಹಳದಿಯಾಗೆ ಕಾಣಿಸುತ್ತೆ ಅಲ್ವಾ, ಅದಕ್ಕೆ ಅವ್ರಿಗೆ ಚಂದ್ರನನ್ನ ನೋಡಿದ್ರು ಕೂಡ ಹಳದಿಯಾಗೆ ಕಾಣಿಸುತ್ತೆ. ಆಮೇಲೆ ಮೋಹದಿಂದ ಗ್ರಸ್ತರಾಗಿರುವಂಥವನಿಗೆ ತಾನು ಅಚಲ ಅಂತ ತಿಳ್ಕೊಳ್ತಾನೆ. ಆಮೇಲೆ ಮಕ್ಕಳು ಗರಗರ ಅಂತ ತಿರುಗ್ತಾ ಇರ್ಬೇಕಾದ್ರೆ ಮನೆಗಳು ತಿರುಗದೇ ಇದ್ರು ಕೂಡ ಅವ್ರಿಗೆ ಹಂಗ ಅನ್ಸುತ್ತೆ ಮನೆ ಕೂಡ ತಿರುಗ್ತಾ ಇದೆ ಅಂತ ಹೇಳ್ತಾರಲ್ವಾ, ಆದ್ರೆ ಇದು ಸುಳ್ಳು ಅಲ್ವಾ. ಅದೇ ರೀತಿ ಈ ಒಂದು ಜನಗಳಿದಾರಲ್ಲ, ಅವರು ಸುಳ್ಳು ಮಿಥ್ಯಾವಾದಿಗಳು ಏನ್ ಮಾಡ್ತಾರೆ, ಒಬ್ಬರನ್ನೊಬ್ರು ನಿಂದನೆ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಶ್ರೀಹರಿಯ ವಿಷಯದಲ್ಲಿ ಮೋಹದ ಕಲ್ಪನೆ ಅನ್ನೋದು ಕೂಡ ಇದೇ ರೀತಿ ಇದೆ. ಅಂದ್ರೆ ಹೇಗೆ ನಮಗೆ ಏನೂ ಆಗ್ತಾ ಇಲ್ಲದೆ ಇರೋದು ಆಗ್ತಾ ಇರೋ ತರ ಕಾಣಿಸುತ್ತೋ ಅದೇ ರೀತಿ ಭಗವಂತನ ವಿಷಯದಲ್ಲೂ ಕೂಡ ಕಲ್ಪನೆ ಅನ್ನೋದು ಆ ರೀತಿ ಇದೆ. ಮನಸ್ಸಲ್ಲೂ ಕೂಡ ಅಜ್ಞಾನ ಅನ್ನೋದು ಆ ಭಗವಂತನಿಗೆ ಅಂಟೋದಿಲ್ಲ. ಮಾಯೆಯಲ್ಲಿ ಬಿದ್ದಿರುವಂಥವ್ರು ಮಂದಮತಿಗಳು, ಭಾಗ್ಯಹೀನರು, ಇವರು ಮೂರ್ಖರು, ಇವರ ಹಠದಿಂದಾಗಿ ರಾಮನ ಬಗ್ಗೆ ಅವರಿಗೆ ಸಂದೇಹ ಅನ್ನೋದು ಬರುತ್ತೆ. ಆಮೇಲೆ ತಮ್ಮಲ್ಲಿ ಅಜ್ಞಾನ ಇರೋ ಕಾರಣದಿಂದ ಭಗವಂತನನ್ನ ಆರೋಪಣೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಕಾಮ ಕ್ರೋಧ ಲೋಭ ಮದ ಇದರಲ್ಲಿ ಮುಳುಗಿರುವಂಥವ್ರು, ಈ ದುಃಖರೂಪಿ ಸಂಸಾರದ ವ್ಯಾಮೋಹದಲ್ಲಿ ಸಿಕ್ಕಿ ಬಿದ್ದಿರುವಂಥವ್ರು ಶ್ರೀ ರಘುನಾಥನನ್ನ ಯಾವ ರೀತಿ ತಾನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಆ ಮೂರ್ಖರಾದ್ರೂ ಏನ್ ಮಾಡಿದ್ದಾರೆ, ಅಜ್ಞಾನದ ಅಂಧಕಾರ ಕೂಪದಲ್ಲಿ ಬಿದ್ದಿರ್ತಾರೆ. ಅವರು ಒಂದು ಅಜ್ಞಾನದಿಂದ ತುಂಬಿರುವಂತ ಒಂದು ಬಾವಿನಲ್ಲಿ ಬಿದ್ದಿರ್ತಾರೆ. ಭಗವಂತನ ನಿರ್ಗುಣ ರೂಪ ಅನ್ನೋದು ಅತ್ಯಂತ ಸುಲಭವಾಗಿರುವಂಥದ್ದು. ಆದರೆ ಸಗುಣ ರೂಪಿ ಲೀಲಾ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟನೇ. ಪರಮೇಶ್ವರನ ಸಗುಣೋಪಾಸನೆ ಸರಳವಾಗಿರೋದ್ರಿಂದ ಸುಗಮ ಕೂಡ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಲೀಲೆಗಳನ್ನು ಕಷ್ಟ, ಆದರೆ ಅವನ ಉಪಾಸನೆ ಮಾಡೋದಿದೆಯಲ್ಲ ಅದು ತುಂಬ ಸರಳ ಮತ್ತು ನಮಗೆ ಸುಗಮವಾಗಿ ಮಾಡೋದಕ್ಕಾಗುವಂಥದ್ದು. ಆದರೆ ಅವನ ಲೀಲಾ ರಹಸ್ಯವನ್ನು ತಿಳ್ಕೊಳ್ಳೋದು ಅಗಮ್ಯ, ಅಂದರೆ ಕಷ್ಟಕರವಾಗಿರುವಂಥದ್ದು. ಅದಕ್ಕೋಸ್ಕರನೇ ಸಗುಣ ಲೀಲೆಗಳನ್ನು ನೋಡಿನೂ ಕೇಳಿನೂ ಮುನಿಗಳ ಮನಸ್ಸು ಕೂಡ ಒಂದೇ ಸರಿ ಭ್ರಮೆಗೆ ವಶವಾಗುತ್ತೆ. ಅವರು ನಿರ್ಗುಣ ನಿರಾಕಾರವನ್ನು ಪೂಜಿಸುವಂಥವ್ರು. ಆದರೂ ಇಲ್ಲಿ ಸಗುಣ ಭಗವಂತನನ್ನ ನೋಡಿ ಅವನ ಲೀಲೆಯನ್ನು ತಿಳ್ಕೊಳ್ಳೋದ್ರಲ್ಲಿ ಅವ್ರಿಗೂ ಕೂಡ ಭ್ರಮೆಯಾಗತ್ತೆ. ಓ ಖಗರಾಜ, ಶ್ರೀ ರಘುನಾಥನ ಮಹಿಮೆಯನ್ನು ಕೇಳು ನೀನು. ನಾನು ನನ್ನ ಬುದ್ಧಿಗನುಸಾರ ಈ ಸುಂದರ ಕಥೆಯನ್ನು ವರ್ಣಿಸಿದ್ದೀನಿ. ನಾನು ಒಂದ್ಸರಿ ಮೋಹಕ್ಕೆ ವಶನಾಗಿದ್ದೆ, ಆ ಕಥೆಯನ್ನು ಕೂಡ ನಾನು ವಿವರಣೆ ಮಾಡಿ ಹೇಳ್ತೀನಿ ಅಂತ ಇಲ್ಲಿ ಕಾಕಭೂಷುಂಡಿ ಅವರು ಹೇಗೆ ಮೋಹಕ್ಕೆ ವಶರಾದರು ಅನ್ನೋ ಕಥೆಯನ್ನು ಈಗ ಹೇಳ್ತಾರೆ. ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ, ಅಯ್ಯ ನೀವು ಶ್ರೀರಾಮನ ಕೃಪಾ ಪಾತ್ರರು, ಭಗವದ್ ಗುಣಗಳಲ್ಲಿ ಪ್ರೀತಿ ಇರುವಂಥವ್ರು, ಭಗವಂತನ ಕೃಪೆಗೆ ಪಾತ್ರರಾಗಿರುವಂಥವ್ರು, ಮತ್ತು ಆ ಭಗವಂತನ ಸದ್ಗುಣ ಅಂತಂದ್ರೇ ನಿಮಗಿಷ್ಟ. ಅದರಿಂದನೇ ನೀವು ನನಗೆ ತುಂಬ ಸುಖಪ್ರದರು. ಅಂದರೆ ನೀವು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವುದನ್ನೂ ಕೂಡ ಮರೆಮಾಚದೆ ಅತಿ ಗೋಪ್ಯವಾದಂಥ ಮನೋಹರ ಚರಿತ್ರೆಯನ್ನು ಕೂಡ ಘಂಟಾಘೋಷವಾಗಿ ಹಾಡ್ತೀನಿ. ಇದು ತುಂಬ ಗೋಪನೀಯ
ಶ್ಲಾಘನೀಯವಾಗಿರುವಂಥದ್ದು, ಎಲ್ಲರಿಗೂ ಹೇಳುವಂಥದ್ದೆಲ್ಲ, ಹೇಳಿದ್ರೂ ಅರ್ಥ ಆಗೋದಿಲ್ಲ. ಆದರೆ ನಿಮಗೆ ನಾನು ಇದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕೆ ಅಂದರೆ ರಾಮನ ಕೃಪೆ ನಿಮ್ಮ ಮೇಲಿದೆ ಮತ್ತು ರಾಮನಲ್ಲಿ ಅತಿ ಹೆಚ್ಚು ಪ್ರೀತಿ ನಿಮಗೆ ಇರೋದ್ರಿಂದ ನಾನು ಇದನ್ನು ಹೇಳ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಸಹಜ ಸ್ವಭಾವವನ್ನು ಕೇಳು. ಆ ರಾಮನ ಸ್ವಭಾವ ಹೇಗಿದೆ ಅನ್ನೋದನ್ನು ನಾನು ಹೇಳ್ತೀನಿ, ಅದನ್ನು ಕೇಳಿಸ್ಕೊ. ಅವನು ಯಾವತ್ತೂ ತನ್ನ ಸೇವಕರಲ್ಲಿ ಅಭಿಮಾನವನ್ನು ಇರೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಈಗ ನಾನು ನಂದು ಅನ್ನೋ ಅಹಂಕಾರ ಇರುತ್ತಲ್ಲ, ಅದು ತನ್ನ ಸೇವಕರಲ್ಲಿ ಬರಬಾರ್ದು. ಆ ರೀತಿ ನೋಡ್ಕೊಳ್ತಾ ಇರ್ತಾನೆ. ನಾವು ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ನೋಡ್ಬೋದು, ಅವ್ರಿಗೆ ಎಲ್ಲೋ ಒಂದು ಕಡೆ ನಾನು ನಂದು ಅನ್ನೋ ಅಹಂ ಬಂದ್ಬಿಡುತ್ತೆ. ಆದರೆ ಅದನ್ನು ಬರದೇ ಇರೋ ಥರ ಅಲ್ಲಿ ಏನೋ ಒಂದು ಘಟನೆಯನ್ನು ಕ್ರಿಯೇಟ್ ಮಾಡಿ ಅದು ಅವ್ರಿಗೆ ಬರದೇ ಇರೋ ಥರ ಅಲ್ಲಿ ಪಾಠವನ್ನು ಕಲಿಸಿ ಅದನ್ನು ಸರಿ ಮಾಡಿಬಿಡ್ತಾನೆ ಭಗವಂತ. ಯಾಕೆಂದರೆ ಈ ಅಭಿಮಾನ ಅನ್ನೋದು ದುರಭಿಮಾನ ಅಂತಲೂ ಕರೀತಾರೆ, ಅದು ಜನನ ಮರಣಗಳಿಗೆ ಮೂಲ ಕಾರಣ. ಇದು ನಮಗೆ ತುಂಬ ಕಷ್ಟಗಳನ್ನು ಶೋಕಗಳನ್ನು ಕೊಡುವಂಥದ್ದು. ಈ ಎಲ್ಲ ಕಷ್ಟಗಳಿಗೂ ಶೋಕಗಳಿಗೂ ಜನ್ಮ ಕೊಡುವಂಥದ್ದು ಈ ದುರಭಿಮಾನ ಅನ್ನೋದು. ಅದಕ್ಕೋಸ್ಕರನೇ ಕೃಪಾನಿಧಿಯಾದಂತಹ ಶ್ರೀರಾಮಚಂದ್ರ ಭಕ್ತರ ಗರ್ವವನ್ನು ದೂರ ಮಾಡ್ತಾನೆ. ಯಾಕೆ ಅಂತಂದರೆ ಭಕ್ತರ ಮೇಲೆ ಪ್ರಭುವಿಗೆ ಅಪಾರವಾದಂತಹ ಅನುರಾಗ ಇರೋ ಕಾರಣದಿಂದ. ಮಹಾತ್ಮ ಬಾಲಕನ ಶರೀರದಲ್ಲಿ ಗಾಯವಾಗಿ ಹಣ್ಣಾದಾಗ ತಾಯಿ ಎದೆ ಕಲ್ಲು ಮಾಡಿಕೊಂಡು ಅದನ್ನು ಒಡೆದು ಬಿಡ್ತಾಳೆ. ಈಗ ಎಲ್ಲಾದರೂ ಗುಳ್ಳೆ ಆಗಿ ದೊಡ್ಡದಾಗಿ ಕಾಯಾಗಿ ಇದಾಗ್ಬಿಟ್ಟಾಗ ಅದಿದ್ದರೆ ತೊಂದರೆ ಅಂತ ತಾಯಿಗೆ ಗೊತ್ತಿರುತ್ತಲ್ವ. ಆದರೂ ಮಕ್ಕಳಿಗೆ ಏನಾದರೂ ಸ್ವಲ್ಪ ನೋವಾದರೂ ತಡ್ಕೊಳಕ್ಕಾಗಲ್ಲ ತಾಯಿಗೆ. ಆದರೂ ಕೂಡ ಆ ಗಾಯ ಆ ಮಗುವಿಗೆ ತೊಂದರೆ ಕೊಡುತ್ತೆ ಅನ್ನೋ ಕಾರಣದಿಂದ ಮಗುಗೆ ನೋವಾದರೂ ಪರವಾಗಿಲ್ಲ, ತನ್ನ ಎದೆಯನ್ನು ಕಲ್ಲು ಮಾಡಿಕೊಂಡು ಆ ಒಂದು ಗಾಯವನ್ನು ಒಡೆದು ತೆಗಿತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಭಕ್ತರಿಗೆ ಏನಾದರೂ ಗರ್ವ ಬಂದಿದ್ದಾಗ ಅದನ್ನು ಹಾಗೆ ಬಿಟ್ಟರೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಅದಕ್ಕೆ ಅವ್ರಿಗೇನಾದರೂ ಒಂದು ಘಟನೆಯನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಆ ಅಭಿಮಾನದಿಂದ ಅವರನ್ನು ಹೊರಗಡೆ ತರುವಂಥ ಒಂದು ಕೆಲಸವನ್ನು ಭಗವಂತ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕಾಕಭೂಷುಂಡಿಗೆ ಯಾವ ರೀತಿ ಒಂದು ಮೋಹ ಬಂತು ಅದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.